2025-26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಶುಭಾಶಯಗಳು. ಹೇಮಂತ ಋತು ಕಳೆದು ವಸಂತ ಮಾಸ ಕಾಲಿಡುವಂತಹ ಸಮಯ, ಹಳತು ಕಳಚಿ ಹೊಸದು ಚಿಗುರೊಡೆಯುವ ಕಾಲ ನಿರ್ಣಯ. ಇಂತಹ ಒಂದು ಪ್ರಕೃತಿಯೇ ಹಳತಿಗೆ ವಿದಾಯ ಹೇಳಿ ಹೊಸತನಕ್ಕೆ ಎಡೆ ಮಾಡಿಕೊಡುತ್ತಿರುವಾಗ ನಿಸರ್ಗದ ಭಾಗವಾಗಿರುವ ಮಾನವ ಈ ನಿಯಮಕ್ಕೆ ಹೊರತಲ್ಲ. ಈ ಸುಸಮಯ ನಮ್ಮಲ್ಲಿರುವ ಹತ್ತಾರು ಹತಾಶೆ, ನೋವು, ದುಃಖ, ಚಿಂತೆ, ಒಟ್ಟಾರೆ ನಕಾರಾತ್ಮಕ ಭಾವನೆಯ ತೆರೆಸರಿಸಿ ಒಳ್ಳೆಯ ಯೋಜನೆಗೆ ನಮ್ಮಲ್ಲಿ ಮೊಳಕೆ ಒಡೆಯಲು ಈ ಒಂದು ಸುಸಮಯ ಸಾಕ್ಷಿಯಾಗುವಂತಾಗಲಿ ಎಂದು ಎಲ್ಲರಿಗೂ ಆಶಿಸುತ್ತಾ 2025-26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಘನ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂತಹ ಶ್ರೀ ಪ್ರಕಾಶ್ ಕರ್ಕಿ ಅವರಿಗೆ ಹಾಗೂ ಅತಿಥಿ ಮಹೋದಯರಾದ SDMC ಅಧ್ಯಕ್ಷರು ಆದಂತಹ ಮಹೋದಯ ಅವರಿಗೆ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಲಲಿತಾ ಚೆನ್ನೈಗೋಳ್ ಗುರುಮಾತೆಯವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮ ಶಾಲೆಯ ನನ್ನ ಪ್ರೀತಿಯ ಗುರುಬಾಂಧವರೇ, ಅಲ್ಲದೆ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಒಟ್ಟಾರೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಯೋಗ ಸಿದ್ಧಿಪ್ರದಾಯಕ, ಅಭ್ಯಾಸ ಬಲಪ್ರದಾಯಕ, ಹಾಗೆಯೇ ಪ್ರಾರ್ಥನೆ ಆತ್ಮಶುದ್ಧಿದಾಯಕ. ಅಂತಹ ಪ್ರಾರ್ಥನಾ ಗೀತೆಯನ್ನು ಹಾಡಿ ನಮ್ಮ ಆತ್ಮಶುದ್ಧಗೊಳಿಸಲು ಬರುತ್ತಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಈ ಮೂಲಕ ಸ್ವಾಗತಿಸೋಣ. ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ಜಯ ಜಯ ರೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯವಾಗೀಶ್ವರಿ, ನಾದ ಬ್ರಹ್ಮಮಯಿ ಜಯವಾಗೀಶ್ವರಿ, ಶರಣಂ ತೇ ಗಚ್ಛಾಮಃ, ಶರಣಂ ತೇ ಗಚ್ಛಾಮಃ. ಜಯ ಜಯ ರೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ತ್ವಮಸಿ ಶರಣ್ಯಾ ತ್ರಿಭುವನಧನ್ಯಾ ಸುರಮುನಿವಂದಿತ ಚರಣಾ. ನವರಸ ಮಧುರಾ ಕವಿತಾ ಮುಖರಾ, ನವರಸ ಮಧುರಾ ಕವಿತಾ ಮುಖರಾ. ಸ್ಮಿತ ರುಚಿ ರುಚಿರಾಭರಣಾ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ಲಲಿತ ಕಲಾಮಯಿ ಜ್ಞಾನ ವಿಭಾಮಯಿ ವೀಣಾ ಪುಸ್ತಕಧಾರಿಣಿ. ಮದಿರಾಸ್ತಾವೋ ತವ ಪದ ಕಮಲೆ, ಮದಿರಾಸ್ತಾವೋ ತವ ಪದ ಕಮಲೆ. ವೈಕುಂಠ ವಿಷಹಾರಿಣಿ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯವಾಗೀಶ್ವರಿ, ನಾದ ಬ್ರಹ್ಮಮಯಿ ಜಯವಾಗೀಶ್ವರಿ, ಶರಣಂ ತೇ ಗಚ್ಛಾಮಃ, ಶರಣಂ ತೇ ಗಚ್ಛಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ಈ ಸುಂದರ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಸರ್ವರಿಗೂ ತಮ್ಮ ಒಲವು ತುಂಬಿದ ಗೀತೆಯಿಂದ ಸ್ವಾಗತಿಸಲು ಬರುತ್ತಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿನಿಯರು. ಅವರಿಗೆ ಚಪ್ಪಾಳೆ ಮೂಲಕ ಎಲ್ಲರೂ ಸ್ವಾಗತಿಸೋಣ ಎಂದು ಕೇಳಿಕೊಳ್ಳುತ್ತೇನೆ. ಸರ್ಕಾರಿ ಶಾಲೆ ನಮ್ದು ಕನ್ನಡ ಮೀಡಿಯಂ, ಹಾಡಲೇ ಗೋರು ಬೆಳಿಗ್ಗೆ ಹಾಡ್ಲಿ ವೆಲ್ಕಮ್.
ಪ್ರೀತಿಯಿಂದ ತಮ್ಮೆಲ್ಲರನ್ನು ಸ್ವಾಗತಿಸಿದಂತಹ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ದೇವರ ಮುಡಿಯೇರಿ ಅದು ಪೂಜೆ ಎನಿಸಿಕೊಳ್ಳಲು ನಾ ಬೇಕು. ವಧುವರರ ಕೊರಳ ಸೇರಿ ಅದು ಮದುವೆ ಎನಿಸಿಕೊಳ್ಳಲು ನಾ ಬೇಕೇ ಬೇಕು. ಶವ ಸಂಸ್ಕಾರ ಹೊಂದಿ ಮುಕ್ತಿ ಕಾಣಲು ನನ್ನ ಸಾನ್ನಿಧ್ಯ ಇರಲೇಬೇಕು. ಒಳಿತು ಕೆಡಕೆನ್ನದೆ ನನ್ನ ಅಂತಹ ಹೂವನ್ನು ನೀಡಿ ಸರ್ವರ ಮೊಗದಲ್ಲಿ ನಗುವರಳಿಸಿ ಸಂತಸ ಮೂಡಿಸುವ ಪುಷ್ಪ ನೀಡುವುದರ ಮೂಲಕ ಸರ್ವರಿಗೂ ಸ್ವಾಗತ ಕೋರಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂತಹ ಶ್ರೀ MG ಹಾಲ್ಗಿ ಗುರುಗಳು. ಅವರಿಗೆ ಸ್ವಾಗತ ಕೋರುತ್ತಾ ಸ್ವಾಗತ ಭಾಷಣ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. काव्यं कुर्वन्ति मानवाः काव्यं कुर्वन्ति मानवाः तस्मात् निश्चलभावेन सरस्वत्या प्रसादेन काव्यं कुर्वन्ति मानवाः तस्मात् निश्चलभावेन पूजनीया सरस्वती पूजनीया सरस्वती ಕವೆಯಾದ ಸದ್ಭಕ್ತಿ ರಸ ತೈಲ ದೇವೇದ ಪ್ರವಿಮಲ ಕಳೆ ಎಂಬ ಭಕ್ತಿ ಬೀಳಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿತ್ತುರುಳಿತ ಹೊಸ ಬುದ್ಧಿ ಎಂಬ ಕತ್ತಲೆಯಡಿಯೇ ಹೊಸಗಿಸು ಜ್ಞಾನವೆಂಬ ಮಹಾಪ್ರಸರಿಸಿ ಮಾಯಾ ಕಾಳಿಕ ಬೋಧನೂಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣ ಮೂರು ಮುಟ್ಟದೆ ಗಣನೆ ಗತಿದ್ದವನೆ ತೋರುವ ಅನು ಮಾತ್ರ ಚಲನೆ ಇಲ್ಲ
ಇಲ್ಲದ ಮೋಕ್ಷದಿಂದ ಮನಿಯನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ಶ್ರೀಕರಂ ಜ್ಯೋತಿ ಬೆಳಗುತ್ತಿದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಜಯ ಶಿವ ಪಾರ್ವತಿ ಪತಿ ಹರ ಹರ ಶ್ರೀ ಸರಸ್ವತಿ ಮಾತಾಜಿ ಕಿ. ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಗುರುಬಳಗದವರಿಗೂ ಹಾಗೂ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪರೀಕ್ಷೆಯಲ್ಲಿ ಉಳಿಸಿಕೊಳ್ಳಿ ನಿಮ್ಮ ಮಾನ, ಪರೀಕ್ಷೆಯಲ್ಲಿ ಉಳಿಸಿಕೊಳ್ಳಿ ನಿಮ್ಮ ಮಾನ, ಅದುವೇ ನಮ್ಮೆಲ್ಲರಿಗೂ ಸಮಾಧಾನ. ಮುಂದಿನದಾಗಿ ಸಮರ್ಥ ನಿಂಬಾಳ್ಕರ್ ಎಲ್ಲರ ಮೇಲೆ ಇರಲಿ ಎಂದು ಹೇಳುತ್ತಾ, ಹಲವು ವರ್ಷಗಳಿಂದ ನಾವು ಈ ಶಾಲೆಯಲ್ಲಿ ಓದಿ ಆಟವಾಡಿ ನಕ್ಕು ಕಲಿತು ಬೆಳೆದಿದ್ದೇವೆ. ಈಗ ಈ ಶಾಲೆ, ಈ ತರಗತಿಯ ಕೊಠಡಿ ಮತ್ತು ನಮ್ಮ ಪ್ರೀತಿಯ ಶಿಕ್ಷಕರನ್ನು ಬಿಟ್ಟು ಹೋಗಬೇಕೆಂಬುದೇ ನಮಗೆ ತುಂಬ ಬೇಸರವಾಗುತ್ತಿದೆ. ನಮ್ಮ ಶಿಕ್ಷಕರು ನಮಗೆ ಕೇವಲ ಪಾಠವನ್ನೇ ಕಲಿಸಲಿಲ್ಲ, ಅವರು ನಮ್ಮ ಜೀವನದಲ್ಲಿ ಹೇಗೆ ಒಳ್ಳೆಯ ವ್ಯಕ್ತಿಗಳಾಗಬೇಕೆಂಬುದನ್ನು ಕಲಿಸಿದರು. ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿದರು ಮತ್ತು ನಮ್ಮ ಮೇಲೆ ತುಂಬ ಕಾಳಜಿ ತೋರಿಸಿದರು. ಇಂದು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮವಾಗಿ ನಮ್ಮ ಆರಾಧ್ಯ ದೈವವಾದ ಸರಸ್ವತಿ ದೇವಿಯನ್ನು ನನ್ನ ಮನದಾಳದಲ್ಲಿ ನೆನೆಯುತ್ತಾ, ವೇದಿಕೆ ಮೇಲೆ ಆಸೀನನಾಗಿರುವ ಗೌರವಾನ್ವಿತ ಪ್ರಧಾನ ಗುರುಗಳೇ, ಶಿಕ್ಷಕರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭೋದಯ. ನಾನು 10ನೇ ತರಗತಿ ವಿದ್ಯಾರ್ಥಿನಿ ಸುಕನ್ಯಾ. ಈ ಒಂದು ಬೀಳ್ಕೊಡುಗೆ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 3 ವರ್ಷಗಳ ಕಾಲ ಅಭ್ಯಾಸ ಮಾಡುತ್ತಾ ಎಲ್ಲ ಗುರುಗಳ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾವು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ನಮಗೆ ಮರೆಯದೆ ನೆನಪಿನ ಬುತ್ತಿಯಾಗಿ ಉಳಿದಿರುತ್ತವೆ. ಕೇವಲ ಮಣ್ಣಿನ ಮುದ್ದೆಗಾಗಿ ಬರುವ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕರಿಗೆ ಸಲ್ಲುತ್ತದೆ. ಮುಂದೆ ಗುರಿಯಿರಿಸಿಕೊಳ್ಳಿ, ನಿಮ್ಮ ಹಿಂದೆ ನಾವಿದ್ದೇವೆ. ಶಿಕ್ಷಣ ಎಂಬುದು ಹುಳಿಯ ಹಾಲಿದ್ದಂತೆ, ಕುಡಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಅದು ಶಿಕ್ಷಣ. ಶಿಕ್ಷಣದಿಂದ ಮಾತ್ರ ಸಾಧ್ಯ. ಯಾರು ಕದೆಯದ ಸಂಪತ್ತು ಕಲಿಸಲು ವಿದ್ಯೆ. ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿರುವ ಏಕೈಕ ಶಿಲ್ಪಿಗಳೆಂದರೆ ಅದು ನಮ್ಮ ಶಿಕ್ಷಕರು. ನಾವು ಈ ಶಾಲೆಯಲ್ಲಿ ಮಾಡಿದ ಕಪಿಚೇಷ್ಟೆಗಳಿಗೆ ಪಾರವೇ ಇಲ್ಲ. ನಮ್ಮೆಲ್ಲ ಚೇಷ್ಟೆಗಳನ್ನು ಸಹಿಸಿಕೊಂಡು ತಿದ್ದಿ ಬುದ್ಧಿ ಹೇಳಿದ ಹಾಗೂ ನಮ್ಮನ್ನು ಸರಿದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಿದ ನನ್ನ ಎಲ್ಲ ಗುರುವೃಂದಕ್ಕೆ ನಾನು ಋಣಿಯಾಗಿರುತ್ತೇನೆ.
ಕಾಗುಣಿತ ತಪ್ಪಾಯ್ತು ಅಂತ 10 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಮತ್ತು ಹಿಂದಿ ಶಿಕ್ಷಕರಿಗೆ ನನ್ನ ವಂದನೆಗಳು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಗುರುಗಳಿಗೆ ನನ್ನ ವಂದನೆಗಳು. ಕಳೆದು ಹೋಗಿದ್ದಕ್ಕೆ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ಗಣಿತ ಗುರುಗಳಿಗೆ ನನ್ನ ವಂದನೆಗಳು. ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರನು ಮಕ್ಕಳೇ ಎಂದು ತಿಳುವಳಿಕೆ ನೀಡಿದ ಸಮಾಜ ಶಿಕ್ಷಕರಿಗೆ ನನ್ನ ವಂದನೆಗಳು. ಮೇಲೆ ಏರಿದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ, ಜೀವನದ ನಿಯಮವೂ ಹೌದು ಎಂದು ಬುದ್ಧಿ ಹೇಳಿದ ವಿಜ್ಞಾನ ಶಿಕ್ಷಕರಿಗೆ ನನ್ನ ವಂದನೆಗಳು. ತಪ್ಪು ಮಾಡಿದಾಗ ದಂಡಿಸಿ ದೇಹ ಗಟ್ಟಿ ಮಾಡಿದ ನಮ್ಮ ದೈಹಿಕ ಶಿಕ್ಷಕ ಗುರುಗಳಿಗೆ ನನ್ನ ವಂದನೆಗಳು. ನಮ್ಮ ತರಗತಿಗಳು ನಡೆಯದಿದ್ದರೆ ನಾವು ಖಾಲಿ ಕುಂತಿರುವುದನ್ನು ಮತ್ತು ಅಡ್ಡಾಡುವುದನ್ನು ನೋಡಿದ ನಮ್ಮ ಹೆಡ್ ಮೇಡಮ್ ಸಮಯ ಹಾಳು ಮಾಡುವ ಬದಲು ಗಣಿತ ಲೆಕ್ಕ ಮಾಡಿರಿ ಎಂದು ಹೇಳುವ ಅವರ ಗಣಿತ ವಿಷಯದ ಮೇಲಿದ್ದ ಆಸಕ್ತಿ ಮತ್ತು ಈ ಸಮಯ ಮತ್ತೆ ಬಾರದು ಎಂದು ಹೇಳುತ್ತಿದ್ದರು, ಅವರಿಗೂ ಕೂಡ ನನ್ನ ವಂದನೆಗಳು. ತಮ್ಮ ಮಕ್ಕಳಂತೆ ನೋಡಿಕೊಂಡಿರುವ ಮತ್ತು ನಮಗೆ ಊಟಕ್ಕೆ ನೀಡುವ ಅಡುಗೆ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಶಾಲಾ ಆವರಣವನ್ನು ಸ್ವಚ್ಛವಾಗಿಟ್ಟ ನನ್ನ ಸಿಬ್ಬಂದಿ ವೃಂದಕ್ಕೂ ಕೂಡ ನನ್ನ ವಂದನೆಗಳು. ನನ್ನ ಜೊತೆ ಈ 3 ವರ್ಷಗಳ ಕಲಿತ ನನ್ನ ಗೆಳೆಯ ಗೆಳತಿಯರು ಕೂಡ ನನ್ನ ಪ್ರೀತಿಯ ವಂದನೆಗಳು. ತಂದೆಯ ಕೋಪ ದಾರಿ ತೋರಿಸುತ್ತದೆ, ತಾಯಿ ಕೋಪ ಹೊಟ್ಟೆ ತೋರಿಸುತ್ತದೆ, ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ, ಶತ್ರುವಿನ ಕೋಪ ಶಾಣಾಕ್ಷತೆಯನ್ನು ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ನಡೆಯುತ್ತಾ ಉತ್ತಮ ಅಂಕವನ್ನು ಗಳಿಸಲು ಶ್ರಮಿಸುತ್ತೇವೆ ಎಂದು ಹೇಳುತ್ತಾ ನಮ್ಮೆಲ್ಲ ಕಪಿಚೇಷ್ಟೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. Good morning, respected teachers, dear friends, and my juniors. Today is a very emotional day for me as I stand to say goodbye to this wonderful place. This school has given me not only education but also beautiful memories and confidence and lifelong friendships. I am truly thankful to our teachers for their guidance, support and patience. Whatever we are today is because of your hard work and blessings. I would also thank to my friends who made every day special with laughter, teamwork and support. As we move forward to a new chapter of our lives, we will always carry these memories in our hearts. Though we are leaving this place, the lessons we learned will always stay with us. Thank you to everyone for making this journey so memorable. I wish you all the best for the future. ನನ್ನ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಶಿಕ್ಷಕರು ನಮಗೆ ಕೇವಲ ಪಾಠಗಳನ್ನು ಕಲಿಸಲಿಲ್ಲ, ಅವರು ನಮ್ಮ ಜೀವನದಲ್ಲಿ ಹೇಗೆ ಒಳ್ಳೆಯ ವ್ಯಕ್ತಿಗಳಾಗಬೇಕೆಂಬುದನ್ನು ಕಲಿಸಿದ್ದರು. ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿದರು ಮತ್ತು ನಮ್ಮ ಮೇಲೆ ತುಂಬ ಕಾಳಜಿ ತೋರಿಸಿದರು. ಇಂದು ನಾವು ಏನಾದರೂ ಕಲಿತಿದ್ದರೆ ಅದಕ್ಕೆ ಕಾರಣ ನಮ್ಮ ಶಿಕ್ಷಕರು ಪರಿಶ್ರಮ. ಈ ಶಾಲೆಯ ಪ್ರತಿಯೊಂದು ಕ್ಷಣವೂ ನಮ್ಮ ನೆನಪಿನಲ್ಲಿ ಸದಾ ಉಳಿಯುತ್ತದೆ. ಸ್ನೇಹಿತರ ಜೊತೆ ಕಳೆದ ಸಮಯ, ಶಿಕ್ಷಕರಿಂದ ಪಡೆದ ಮಾರ್ಗದರ್ಶನ ಇವೆಲ್ಲವೂ ನಮ್ಮ ಜೀವನದ ಅಮೂಲ್ಯ ನೆನಪುಗಳು. ಇಂದು ನಾವು ಈ ಶಾಲೆಯಿಂದ ಹೊರಟರು, ಈ ಶಾಲೆ ಮತ್ತು ನಮ್ಮ ಶಿಕ್ಷಕರು ಸದಾ ನೆನಪಿನಲ್ಲಿ ಉಳಿಯುತ್ತಾರೆ. ಕೊನೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತಾಯಿ ಸರಸ್ವತಿ ದೇವಿಯನ್ನು ನೆನೆಯುತ್ತಾ ನನ್ನ ವೇದಿಕೆಯ ಮೇಲೆ ನೆರೆದಿರುವ ನನ್ನ ಎಲ್ಲ ಗುರುಗಳಿಗೆ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ ಮತ್ತು ನನ್ನ ಸ್ನೇಹಿತೆಯರೇ ಎಲ್ಲರಿಗೂ ಶುಭ ಮಧ್ಯಾಹ್ನವನ್ನು ತಿಳಿಸುತ್ತಾ, ಇದು ಒಂದು ಸುಮಧುರ ಗಳಿಗೆ. ಈ ಗಳಿಗೆಯಲ್ಲಿ ನಾವೆಲ್ಲ ಸೇರಿರುವುದು ಸಹ ಒಂದು ಸುಮಧುರವೆಂದು ಹೇಳಬಹುದು. ವರ್ಷಗಳ ಕಾಲ ಕಲಿತಂತಹ ಈ ದೇವಾಲಯವನ್ನು ಬೀಳ್ಕೊಡುವ ಗಳಿಗೆ. ಈ ಗಳಿಗೆ ಎಷ್ಟು ಸಂತೋಷದಿಂದ ತುಂಬಿದೆಯೋ ಹಾಗೆ ಅಷ್ಟೇ ದುಃಖಕರವಾಗಿಯೂ ಇದೆ. ಕಾರಣ ನಮ್ಮ ವ್ಯಾಸಂಗ ಮುಗಿಸಿ ನಮ್ಮ ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ಕಾಲಿಡುತ್ತಿದ್ದೇವೆ. ಹಾಗೆ ಅಳಿಸಲಾಗಂತಹ ನೆನಪುಗಳನ್ನು ಕೂಡ ಹೊತ್ತಿಕೊಂಡು ಹೋಗುತ್ತಿದ್ದೇವೆ. ಈ ಶಾಲೆಯ ಮೂಲೆಯಲ್ಲಿಯೂ ನಮ್ಮ ಸುಂದರವಾದ ನೆನಪುಗಳೇ ತುಂಬಿವೆ. ಇಂತಹ ಮರೆಯಲಾಗದಂತಹ ದೇವಾಲಯವನ್ನು ಬೀಳ್ಕೊಡಲು ಮನಸ್ಸಿಗೆ ತುಂಬಾ ಭಾರವಾಗಿದೆ, ಆದರೆ ಇದು ಅನಿವಾರ್ಯವೂ ಆಗಿದೆ. ಈ 3 ವರ್ಷಗಳ ಕಾಲ ಕಳೆದಂತಹ ನಮ್ಮ ಸುಂದರ ಪಯಣಕ್ಕೆ ಅಂತಿಮ ವಿರಾಮವನ್ನು ಇಡುವ ವೇಳೆಯಾಗಿದೆ. Though I want to say you one thing, so for all the good times
we have spent together for one. Last one, and let's get together for our batch. ಇನ್ನು ಇಲ್ಲಿರುವ ಗುರುಗಳ ಬಗ್ಗೆ ಹೇಳುವುದಾದರೆ ವರ್ಣಿಸಲು ಪದಗಳೇ ಸಾಲುತ್ತಿಲ್ಲ. ಒಂದು ಸಂಶೋಧನೆಯನ್ನು ನಡೆಸಲು ಹೇಗೆ ಹಲವಾರು ವಿಜ್ಞಾನಿಗಳ ಒಕ್ಕೂಟವಿರುತ್ತದೆಯೋ ಹಾಗೆ ಒಂದು ವಿದ್ಯಾಲಯವನ್ನು ನಡೆಸಲು ಸಹ ಹಲವಾರು ಗುರುಗಳ ಪರಿಶ್ರಮವಿರುತ್ತದೆ. ಹೇಗೆ ವಿಭಿನ್ನ ಧಾತುಗಳಲ್ಲಿ ವಿಭಿನ್ನವಾದ ಗುಣಲಕ್ಷಣಗಳಿವೆಯೋ ಹಾಗೆ ಇಲ್ಲಿರುವ ಪ್ರತಿಯೊಬ್ಬ ಗುರುಗಳಲ್ಲಿ ವಿಭಿನ್ನವಾದ ವ್ಯಕ್ತಿತ್ವವಿದೆ. ಈ ವಿಭಿನ್ನವಾದ ವ್ಯಕ್ತಿತ್ವವೇ ನಮ್ಮ ಭವಿಷ್ಯದ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ. ಇನ್ನು ಆಳವಾಗಿ ಹೇಳುವುದಾದರೆ ಈ ವಿದ್ಯಾಲಯಕ್ಕೆ ಆಧಾರ ಸ್ತಂಭವಾಗಿರುವ ನಮ್ಮ HM ಗುರುಮಾತೆ ಕಠಿಣವಾದ ಗಣಿತ ವಿಷಯವನ್ನು ತುಂಬಾ ಸರಳವಾಗಿ ಮತ್ತು ನಮ್ಮ ತರಲೆ ಹೊಂದಿರುವ ನಮ್ಮೆಲ್ಲರ ಪ್ರೀತಿಯ ಹಾರ್ಗಿ ಸರ್ ಮತ್ತು ಈ ಇಡೀ ಪೀಳಿಗೆಯ ಸಂಶೋಧನೆ ಮತ್ತು ವಿಜ್ಞಾನದಿಂದ ತುಂಬಿದೆ. ಆ ವಿಜ್ಞಾನವನ್ನೇ ಸರಳಗತವಾಗಿ ಹೇಳುವ ಮೃದು ಮನಸ್ಸಿನ ಭರ್ತೇಶ್ ಸರ್ ಹಾಗೂ 2 ಅಂತಾರಾಷ್ಟ್ರೀಯ ಭಾಷೆಗಳಾದ ಇಂಗ್ಲಿಷ್ ಹಿಂದಿಯನ್ನು ಬೋಧಿಸುತ್ತಿರುವ ದಂಪತಿಗಳಾದ ನಮ್ಮ ಕರ್ವಿನ್ ಕೊಪ್ ಸರ್ ಹಾಗೂ ದುಂಡಾನತಿ ಗುರುಮಾತೆ, ಸಮಾಜದಲ್ಲಿ ಹೇಗೆ ಬದುಕಬೇಕೆಂದು ಹೇಳುವ ಸಮಾಜ ವಿಜ್ಞಾನವನ್ನು ಹೇಳುತ್ತಿರುವ ಸನದಿ ಸರ್ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ಮಾತೃಭಾಷೆಯಾದ ಕನ್ನಡವನ್ನು ಹೇಳುತ್ತಿರುವ ಚವಲ್ಗಿ ಮೇಡಮ್. ಮೋಜು ಮಸ್ತಿ ಮತ್ತು ದೇಹವನ್ನು ಸದೃಢತೆಯಿಂದ ಕಾಪಾಡಿಕೊಳ್ಳುವುದರ ಬಗ್ಗೆ ಹೇಳುವ ಒನ್ ಅಂಡ್ ಓನ್ಲಿ ಮಾಸ್ಟರ್ ಅದು ನಮ್ಮ BK ಪಾಟೀಲ್ ಸರ್. ಇನ್ನು ಎಲ್ಲರೂ ಹೇಳಿರುವಂತಹ ಶಾಲಾ ಕೆಲಸವನ್ನು ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಗಡಾ ಸರ್, ನಮ್ಮ ಮಾತೆಯರಂತೆ ನಮ್ಮ ಪೋಷಣೆಯನ್ನು ಪ್ರತಿದಿನವೂ ಯಾವ ಕೊರತೆಯೂ ಆಗದಂತೆ ನಿರ್ವಹಿಸುತ್ತಿರುವ ನಮ್ಮ ಕಾವೇರಿ ಆಂಟಿ, ಉಮಾ ಆಂಟಿ ಮತ್ತು ಅನ್ನಪೂರ್ಣ ಆಂಟಿ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆ. ನಿಮ್ಮನ್ನೆಲ್ಲ ತೊರೆದು ಹೋಗಲು ತುಂಬಾ ದುಃಖವಾಗುತ್ತಿದೆ. ಇದು ಅನಿವಾರ್ಯವಾದ ಪರಿಸ್ಥಿತಿ. ಆದ್ದರಿಂದ ಈ ಗಳಿಗೆಯನ್ನು ತೊರೆದು ಮುಂದೆ ಸಾಗಲೇಬೇಕಾಗಿದೆ. ಇನ್ನು ನನ್ನ ಎಲ್ಲ ಪ್ರೀತಿಯ ಗೆಳೆಯ ಗೆಳತಿಯರೇ, ಇಷ್ಟು ವರ್ಷ ಕಳೆದಂತಹ ನಿಮ್ಮೊಂದಿಗಿನ ಸಮಯವನ್ನು ಮರೆಯುವ ಮಾತೇ ಇಲ್ಲ ಮತ್ತು ಅವೆಲ್ಲ ಮರಿಕಳಿಸುವುದೂ ಇಲ್ಲ. ಹಾಗೆ ನಿಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ಬೇರೆ ಬೇರೆ ಕಾಲೇಜಿಗೆ ಸೇರಿ ನೀವೆಲ್ಲರೂ ನನ್ನನ್ನು ತೊರೆದು ಹೋಗುವ ಸಂದರ್ಭ ಬಂದೇ ಬಿಟ್ಟಿದೆ. ಆದರೂ ನಿಮಗೆಲ್ಲರಿಗೂ ಹೇಳುವುದೊಂದೇ, ಎಷ್ಟೇ ನಾವು ದೂರ ಹೋದರೂ ಸಹ ನನ್ನನ್ನು ನೀವು, ನಿಮ್ಮನ್ನು ನಾನು ಮರೆಯುವ ಮಾತೇ ಇಲ್ಲ. ನಮ್ಮ ಈ ಸ್ನೇಹ ಹೀಗೆ ಚಿರಕಾಲವಿರಲಿ ಎಂದು ಬಯಸುತ್ತೇನೆ. ಇನ್ನು ಕೊನೆಯದಾಗಿ ಈ ಶಾಲೆಯ ಬಗ್ಗೆ ಹೇಳಬೇಕೆಂದರೆ, ಈ ಶಾಲೆಯು ನಮ್ಮನ್ನು 10 ವರ್ಷಗಳ ಕಾಲ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಸಾಗಿದೆ. ಆ 10 ವರ್ಷಗಳ ಕಾಲ ನಮಗೆ ಯಾವುದೇ ನೋವು ಹಾಗೆ ಯಾವುದೇ ತರದ ದುಃಖವಾಗದಂತೆ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ತನ್ನ ಮಕ್ಕಳ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿದೆ. ಈ ಶಾಲೆಯ ಪ್ರೀತಿಯನ್ನು ನಾವು ನಮ್ಮ ಜೀವವಿರುವವರೆಗೂ ಮರೆಯಲು ಸಾಧ್ಯವಿಲ್ಲ. आदरणीय प्रधानाचार्य महोदय, शिक्षकगण और मेरे प्यारे साथियों, आज का यह दिन हमारे लिए बेहद खास और भावनात्मक है क्योंकि आज हम सभी विदाई समारोह के लिए यहाँ पर एक प्रति हुए हैं। मैं शिवलीला कक्षा 10वीं की छात्रा हूँ। मैं जानती हूँ कि आज मेरे स्कूल का आखिरी दिन है। वैसे तो आज के दिन मैं खुश भी हूँ और दुखी भी। खुशी इस बात की कि हम हमारे उज्जवल भविष्य के लिए आगे बढ़ रहे हैं और दुखी इस बात का है कि जिस स्कूल में हम एक साथ बड़े हुए, जहां हमने अच्छे दोस्त बनाए, हमें अच्छे शिक्षक ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯರುಗಳೇ, ಶಿಕ್ಷಕರೇ ಹಾಗೂ ಸ್ನೇಹಿತರೆ ಹಾಗೂ ನನ್ನ ಸಹೋದರ ಸಹೋದರಿಯರೇ ಮತ್ತು ಅಧ್ಯಕ್ಷರುಗಳೇ, ನಿಮಗೆಲ್ಲರಿಗೂ ಶುಭೋದಯ. ಇಂದು ನಮ್ಮ ಶಾಲಾ ಜೀವನಕ್ಕೆ ವಿದಾಯ ಹೇಳುವ ದಿನ. ಈ ಶಾಲೆ ನಮಗೆ ಪಾಠಗಳ ಜೊತೆಗೆ ಶಿಸ್ತು ಮತ್ತು ಸಂಸ್ಕಾರ ಕಲಿಸಿದೆ. ಈ ತರಗತಿಯಲ್ಲಿ ನಕ್ಕ ಕ್ಷಣಗಳು ನಮಗೆ ಸದಾ ನೆನಪಾಗುತ್ತವೆ ಮತ್ತು ಸ್ನೇಹಿತರ ಜೊತೆ ಕಳೆದ ದಿನಗಳು ನಮಗೆ ನೆನಪಿನ ಬುತ್ತಿಯಾಗಿ ಉಳಿತವೆ. ಶಿಕ್ಷಕರು ನಮಗೆ ಪ್ರೀತಿಯಿಂದ ಮಾರ್ಗದರ್ಶನ ಮಾಡಿದ್ದಾರೆ. ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ, ನಾನಾಡೋ ಉಸಿರಲ್ಲಿಯೂ ಮುದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಅಳಿದೋಗಿದೆ. ನನ್ನಾನೇ ಅಧ್ಯಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ ಬೆಳ್ತಟ್ಟಿ ಮುನ್ನಡೆಸೋ ವಿದ್ಯಾಲಯ, ನಮ್ಮಲ್ಲಿರುವ ಅಜ್ಞಾನಕ್ಕೊಂದು
ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ತ ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೇ ಅಧ್ಯಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ. ಬೆಳಗ್ಗೆನೆ ತಿಂಡಿ ತಿಂದೇನೆ, ನಾವು ಓಡೋಡಿ ಬರುತ್ತಿದ್ದ ನೆನಪೊಂದಿದೆ. ಲಾಸ್ಟು ಬೆಂಚಲ್ಲಿ ತರ್ಲೆ ಹೊಡೆಯುತ್ತಾ ಟೀಚರ್ ಪನಿಷ್ಮೆಂಟು ತಿಂದ ದಿನ ಹೊಂದಿದೆ. ಒಂದೇ ತಟ್ಟೆಲಿ ಒಂದೇ ಬೆಂಚಲ್ಲಿ ಊಟ ಹಂಚುತ್ತಾ ತಿಂದ ಸವಿ ನೆನಪೊಂದಿದೆ. ನಾನಾಡೋ ಉಸಿರಲ್ಲಿಯೂ ಮುದಾದ ನೆನಪೊಂದಿದೆ. ನನ್ನಲ್ಲೇ ಉಳಿದೋಗಿದೆ, ಕಾಲ ಕಳೆದೋಗಿ ದಿನ ಉರುಳಿದೆ. ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೇ ಅಧ್ಯಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ. ಗಣ್ಯಮಾನ್ಯರಿಗೂ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ನಮಸ್ಕರಿಸುತ್ತಾ, ಇಂದು 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಂತು ಮಾತನಾಡ್ತಾ ಇರೋದು ನಂದು ಒಂದು ಹೆಮ್ಮೆಯ ವಿಚಾರ. ಯಾಕಪ್ಪ ಅಂದ್ರೆ 2015-16ನೇ ಸಾಲಿನ ಇದೇ SSLC ವಿದ್ಯಾರ್ಥಿಗಳ ಬ್ಯಾಚ್ ಒಳಗೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ ವೇದಿಕೆ ಮೇಲೆ ಮಾತನಾಡಿದ್ನಿ. ಈಗ ಈ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಬ್ಯಾಚ್ ಒಳಗೆ ಒಬ್ಬ ಶಿಕ್ಷಕನ ಸ್ಥಾನದಲ್ಲಿ ಮಾತಾಡ್ತಾ ಇರೋದು ನನಗೊಂದು ದೊಡ್ಡ ಹೆಮ್ಮೆಯ ವಿಚಾರ ಆಗಿದೆ. ಕೇವಲ 10 ವರ್ಷದಲ್ಲಿ ನಾನು ಈ ಶಿಕ್ಷಕನ ಸ್ಥಾನದಲ್ಲಿ ಮತ್ತು ನಾ ಕಲಿತ ಶಾಲೆಗೆ ಬಂದು ಮತ್ತು ನಾನು ಇಲ್ಲಿ ಬೋಧನೆ ಮಾಡ್ತಾ ಮಾತನಾಡೋದು ನನಗೊಂದು ಅತ್ಯಂತ ನನ್ನ ಜೀವನದಲ್ಲೇ ಮರೆಯಲಾಗದ ಒಂದು ಅನುಭವ ಆಗೈತಿ. ಈ ಶಾಲೆಯಲ್ಲಿ ನಿಮಗೆ ಕಲಿಸೋಕ್ಕಿಂತ ನಾನು ಬಹಳಷ್ಟು ವಿಚಾರಗಳನ್ನ ಕಲ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ಗಳಾಗಿತ್ತು, ಹೆಡ್ ಮೇಡಮ್ ಆಗಿರ್ಬೋದು, ಎಲ್ಲರೂ ನನ್ನ ಸಹಕಾರ ಮತ್ತು ಪ್ರೋತ್ಸಾಹ ಮಾಡಿದ್ರು. ಅವರೆಲ್ಲ ಆಶೀರ್ವಾದದಿಂದ, ಅವರೆಲ್ಲ ಸಪೋರ್ಟ್ದಿಂದ ನಾನು ಬಹಳಷ್ಟು ವಿಚಾರಗಳನ್ನ, ಹೊಸ ಹೊಸ ಅನುಭವಗಳನ್ನ ಈ ಶಾಲೆಯಲ್ಲಿ ಕಲ್ಕೊಂಡಿದ್ದೇನು. ಅದನ್ನ ನಾನು ನನ್ನ ಮುಂದಿನ ಶಿಕ್ಷಕನ ಜೀವನದಲ್ಲಿ ಅದನ್ನೆಲ್ಲ ಮರೆಯುವುದಿಲ್ಲ ಅಂತ ಹೇಳ್ಕೊಂತ ನಾನು ನನ್ನ ಈ ಅನುಭವವನ್ನು ಯಾವತ್ತೂ ಮರೆಯುವುದಿಲ್ಲ. ಅದೇ ರೀತಿ ನಮ್ಮ SSLC ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಎಲ್ಲ ಟೀಚರ್ಸು ಒಂದು ಕಾಮನ್ ಡೈಲಾಗ್ ಇರ್ತೈತೆ, ದಿಸ್ ಈಸ್ ಮೈ ವರ್ಸ್ಟ್ ಬ್ಯಾಚ್, ದಿಸ್ ಈಸ್ ಮೈ ವರ್ಸ್ಟ್ ಬ್ಯಾಚ್ ಅಂತೇಳಿ. ನಾವು SSLC ಇದ್ದಾಗ ನಮಗೂ ಹಂಗ ಅಂತಿದ್ರು, ನಿಮ್ಮಂತ ವರ್ಸ್ಟ್ ಬ್ಯಾಚ್ ಎಲ್ಲಿ ನೋಡಿಲ್ಲ, ನಿಮ್ದೊಂದು ಬ್ಯಾಚ್ ದಾಟಿ ಸಾಕ ಹೋಗಿತ್ತಪ್ಪ ನಮ್ಗಂತಿದ್ರು. ಆದ್ರೆ ಈ ಬ್ಯಾಚ್ ನನ್ನ ಫಸ್ಟ್ ಬ್ಯಾಚ್ ಅಂಡ್ ದ ಬೆಸ್ಟ್ ಬ್ಯಾಚ್ ಅಂತ ಹೇಳಕ್ ಇಷ್ಟಪಡ್ತೇನೆ. ನಾನು 8th ಮತ್ತು 9th ಕಲ್ಸೋಕ್ಕಿಂತ 10th ಭಾಳ ಸ್ಟಡಿ ಮಾಡಿ ಮತ್ತು ಭಾಳ ಎಫರ್ಟ್ ಆಗಿ ಕಲಿಸಿದನು. ಅವರು ಕೂಡ ನನ್ನ ಜೋಡಿ ಅಷ್ಟೇ ಸಪೋರ್ಟಿವ್ ಆಗಿದ್ರು. ನನ್ನ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಒಂದು ದೊಡ್ಡ ಅವಕಾಶ ಸಿಕ್ತು. ಅದು ನನ್ನ ಶಾಲೆಯಲ್ಲೇ ನನಗೆ ಅವಕಾಶ ಕಲ್ಪಿಸಿಕೊಡ್ತು ಅಂತ ಹೇಳ್ಬೋದು. ಈ ಶಾಲೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಮತ್ತು ಈ ಶಾಲೆ ನನಗೆ ಕಲಿಯಾಕ ಒಂದು ದೊಡ್ಡ ಅವಕಾಶ ಕೊಡ್ತೈತಿ. ಅದೇ ರೀತಿ ಎಲ್ಲರಿಗೂ ಇದು ಒಂದು ಖುಷಿ ವಿಚಾರನೂ ಐತಿ, ದುಃಖದ ವಿಚಾರನೂ ಐತಿ. ಖುಷಿ ವಿಚಾರ ಯಾಕಪ್ಪ ಅಂದ್ರ ಇನ್ಮ್ಯಾಗಿಂದ ಎಕ್ಸ್ಟ್ರಾ ಕ್ಲಾಸ್ಗಳು ಇರೋದಿಲ್ಲ, ಅದೇ ರೀತಿ ಹೋಮ್ವರ್ಕ್ ಮಾಡೋದು ಇರೋದಿಲ್ಲ, ಮತ್ತೆ ದಿನ ಸಾಲಿಗೆ ಬರೀಪ ಅಂತ ಫೋನ್ ಹಚ್ಚೋರು ಇರೋದಿಲ್ಲ ಅಂತೇಳಿ ಬಹಳ ಖುಷಿ ಪಡ್ಬೋದು. ಆದ್ರ ಇನ್ನ ಈ ಶಾಲೆಯನ್ನ ಬಿಟ್ಟು ಹೋದ್ಮೇಲೆ ಹೊಸ ಕಾಲೇಜ್ ಸೇರ್ಕೋತೀರಿ, ನಿಮ್ಮ ಹೊಸ ಭವಿಷ್ಯ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ನಿಮ್ದ ನಿಜವಾದ ಜೀವನ ಸ್ಟಾರ್ಟ್ ಆಗತಿ. ಅಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಂತ ಹೇಳ್ತಾ ಮುಂಬರುವ ಪರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಒಳ್ಳೆಯ ಸಾಧನೆ ಮಾಡಿ ನಮ್ಮ ಊರಿನ, ನಮ್ಮ ಶಾಲೆಯ ಹಾಗೂ ನಮ್ಮ ಎಲ್ಲಾ ಶಿಕ್ಷಕರ ಹೆಸರನ್ನ ಉತ್ತುಂಗಕ್ಕೆ ಇರಿಸ್ರಿ. ಅದೇ ನಮ್ಗೆ ಒಂದು ದೊಡ್ಡ ಖುಷಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತೀನಿ. ಜೈ. ಹುಡುಗರೆಂದರೆ ಹಾಗೆ ಆಟವೇ ಮೊದಲು, ಪಾಠ ಬೇಡವೇ ಬೇಡ. ಕ್ಲಾಸ್ ರೂಮ್ಗಿಂತ ಪ್ಲೇ ಗ್ರೌಂಡೇ ಇಷ್ಟ, ಕ್ಲಾಸ್ ರೂಮ್ಗಿಂತ ಪ್ಲೇ ಗ್ರೌಂಡೇ ಇಷ್ಟ. ಅದಕ್ಕೆ ಇವರ ದೇಹ ಕಟ್ಟುಮಸ್ತು. ಕೆಲಸಕ್ಕೆ ಹೆದರುವವರೆಲ್ಲ ಊಟಕ್ಕೆ ಹಿಂಜರಿಯುವರಲ್ಲ, ಕೆಲಸಕ್ಕೆ ಹೆದರುವವರೆಲ್ಲ ಊಟಕ್ಕೆ ಹಿಂಜರಿಯುವರಲ್ಲ. ಕೀಟಾಳತನ ಮಾಡುವವರು ಆಮೇಲೆ ಕೈಕಟ್ಟಿ ನಿಲ್ಲುವವರು, ಕೀಟಾಳತನ ಮಾಡುವವರು ಆಮೇಲೆ ಕೈಕಟ್ಟಿ ನಿಲ್ಲುವರು. ಕೋಪ ತಾಪ ರುದ್ರನ ಅವತಾರ. ಆಮೇಲೆ ಎಲ್ಲ ಮರೆತು ಹೊಟ್ಟೆ ತುಂಬ ಉಂಡೇಳುವವರು ಗಣಪನ ಅವತಾರ. ಹುಡುಗರೆಂದರೆ ಹಾಗೆ. ಮುಂದಿನ ಸಾಲುಗಳನ್ನು ಹೇಳುವೆನು ಇನ್ನೊಬ್ಬರ ಅನಿಸಿಕೆ ಆದ ಮೇಲೆ, ಏಕೆಂದರೆ ಹುಡುಗರೆಂದರೆ ಹೀಗೆ. ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮಿಂದ ಒಂದು ಕಿವಿ ಮಾತನ್ನ ಹೇಳಿಕೊಟ್ಟು ಕಳಿಸ್ತಕ್ಕಂತ ಒಂದು ಅವಕಾಶ ಇದು. ಹಚ್ಚಬೇಕು ಮನ. ಓಂ
नमस्तु मा विद्विषावहै ॐ शान्ति 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 ॐ असतो मा सद्गमय तमसो मा ज्योतिर्गमय मृत्योर्मा अमृतंगमय ॐ शान्ति शान्ति ಶಾಂತಿ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಸಾಕ್ತಕ್ಕಂಥ ಈ ಒಂದು ಜ್ಯೋತಿಯನ್ನ ಸಾಕ್ಷೀಕರಿಸಿ ತಾವೆಲ್ಲರೂ ಈ ಜ್ಯೋತಿಯ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ ಇಂದು ಪ್ರಮಾಣೀಕರಿಸುವುದೇನೆಂದರೆ, ನಾವು ಪಡೆದ ಶಿಕ್ಷಣದಿಂದ ಸಮಾಜದ, ಊರಿನ, ನಾಡಿನ ಹಾಗೂ ನಮ್ಮ ದೇಶದ ಸೇವೆಯನ್ನು ಮಾಡುತ್ತೇವೆ. ನಾವು ಕಲಿತ ಶಾಲೆಗಾಗಲಿ, ಗುರು ಹಿರಿಯರಿಗಾಗಲಿ ಸದಾ ಋಣಿಯಾಗಿರುತ್ತೇವೆ. ತಂದೆ ತಾಯಿಗಳ ಉತ್ತಮ ಮಕ್ಕಳಾಗಿ, ಗುರುಗಳ ಆತ್ಮೀಯ ಶಿಷ್ಯರಾಗಿ, ದೇಶದ ಉತ್ತಮ ನಾಗರಿಕನಾಗಿ ಬಾಳುತ್ತೇವೆ. ಶಿಕ್ಷಣವು ನೌಕರಿಗಾಗಿ ಅಲ್ಲ, ಜೀವನಕ್ಕಾಗಿ ಎಂಬ ತತ್ವಕ್ಕೆ ಬದ್ಧರಾಗಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸತ್ಪ್ರಜೆಗಳಾಗಿ ಬಾಳುತ್ತೇವೆ. ಸಮಾಜದ ಅಹಿತಕರ ಘಟನೆಗಳನ್ನು ಶಮನ ಮಾಡಿ ಜಾತಿ ಭೇದ ಭಾವಗಳನ್ನು ತೊರೆದು ಹಾಕಿ ನಾವೆಲ್ಲ ಒಂದೇ ಎಂಬ ಸಹೋದರ ಸಹೋದರಿಯರೆಂಬ ಭಾವನೆಯನ್ನು ತಾಳಿ ವಿಶ್ವ ಶಾಂತಿಗಾಗಿ ಪ್ರಯತ್ನಿಸುತ್ತೇವೆ ಎಂದು ಈ ಜ್ಯೋತಿಯ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್. मृत्योर्मा अमृतंगमया। ॐ शान्ति।